ನಮ್ಮ ಗೌರವಾನ್ವಿತ ಕೇಂದ್ರದ ಭೂ ಸಾರಿಗೆ ಸಚಿವರಾದಂಥ ಗಡ್ಕರಿಜಿ ಅವರು 14ನೇ ತಾರೀಕು ಸೋಮವಾರ ಬೆಳಗ್ಗೆ ಸಾಗರದಲ್ಲಿ ಸುಮಾರು 2,000 ಕೋಟಿಯ ಕಾಮಗಾರಿಯ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಿರೋದು ಒಂದು 500ರಿಂದ 600 ಕೋಟಿ ಆಗ್ಬೋದು. ಇನ್ನು 1,400 ಕೋಟಿ ಅಕ್ಕಪಕ್ಕದ ಜಿಲ್ಲೆಗೆ ಸಂಬಂಧಪಟ್ಟಂತ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂತ ಕಾಮಗಾರಿಗಳನ್ನ ನಮ್ಮ ಸಾಗರದಲ್ಲಿ ಮಲೆನಾಡಲ್ಲಿ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ. ಹಾಗಾಗಿ ಒಂದು ಯೋಗ ನಮ್ ನೋಡಿ, ಒಂದು ಹಿಂದೆ ಗಡ್ಕರಿಜಿಯವರು ಯಡಿಯೂರಪ್ಪನವರು 2019ರಲ್ಲಿ ಆ ಶರಾವತಿ ಮುಳುಗಡೆ ಆ ಭಾಗ ಏನಿದೆ ಅಂಬರ್ಗೋಳು ಕಳಸೊಳ್ಳಿ ಆ ಭಾಗದಲ್ಲಿ ಐಲ್ಯಾಂಡ್ ಅಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ರು. ಯಡಿಯೂರಪ್ಪ ಸಾಹೇಬರು MP ಇದ್ರು, ಗಡ್ಕರಿಜಿ ಬಂದಿದ್ರು, ಕಾಗೋಡು ತಿಮ್ಮಪ್ಪನವರು ಅವತ್ತು ಮಂತ್ರಿ ಇದ್ರು. ಆ ಸಮಯ ಶಂಕುಸ್ಥಾಪನೆ ಆಯಿತು. ಒಂದು ಈ ಕಳಸೊಳ್ಳಿ ಸಿಗುಂದೂರು ಸೇತುವೆ, ಇನ್ನೊಂದು ಶಿವಮೊಗ್ಗದಿಂದ ತುಮಕೂರವರೆಗೂ ಕೂಡ 4 ಲೈನ್ ರಸ್ತೆ. ಇದು ಎರಡೂ ಕೂಡ ಒಂದು ಹಂತಕ್ಕೆ ತಲುಪಿರುವುದು ಅತ್ಯಂತ ಹೆಮ್ಮೆ ಪಡುವಂತ ವಿಚಾರ. ಮತ್ತೊಮ್ಮೆ ನಮಗೆ ಯೋಗ ನೋಡಿ, ಇಡೀ ರಾಜ್ಯದ ಕಾಮಗಾರಿಗಳು ನಮ್ಮ ಶಿವಮೊಗ್ಗದಲ್ಲಿ ಆ ಒಂದು ಸನ್ನಿಧಾನದಲ್ಲಿ ಮತ್ತೊಮ್ಮೆ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ. ಈಗಿರೋ ಟೆಂಟೇಟಿವ್ ಪ್ರಕಾರ ಸೋಮವಾರ ಬೆಳಗ್ಗೆ ಒಂದು 11:30-12 ಗಂಟೆಗೆ ಫಿಸಿಕಲ್ ಆಗಿ ಆ ಬ್ರಿಡ್ಜ್ ಹತ್ರನೇ ಹೋಗಿ ಅಲ್ಲಿ ಉದ್ಘಾಟನೆಯನ್ನ ಮುಗಿಸ್ಕೊಂಡು ಆಮೇಲೆ ಸಾಗರಕ್ಕೆ ಬಂದು 1 ಗಂಟೆ ಅಷ್ಟೊತ್ತಿಗೆ ಬಹಿರಂಗ ಸಭೆ ಈ ರೀತಿ ಯೋಚನೆ ಮಾಡಿದ್ದಾರೆ. ಸಾಗರದಲ್ಲಿ ನೆಹರು ಮೈದಾನದಲ್ಲಿ ಕಾರ್ಯಕ್ರಮ. ಇದಕ್ಕೆ ಆಸ್ ಪರ್ ಪ್ರೋಟೋಕಾಲ್ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಅನೇಕ ಚುನಾಯಿತ ಪ್ರತಿನಿಧಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಹಬ್ಬದ ರೀತಿಯಲ್ಲಿ ಈ ಒಂದು ಆಚರಣೆ ಆಗ್ಬೋದು ಅಂತ ನನಗೆ ವಿಶ್ವಾಸ ಇದೆ. ಆ ದಿಕ್ಕಲ್ಲಿ ಎಲ್ಲ ತಯಾರಿಯನ್ನು ಕೂಡ ಸರ್ಕಾರನೂ ಮಾಡ್ತಾ ಇದೆ. ಮತ್ತೆ ಲೋಕಲ್ ನಾವು ನಮ್ಮ ಜಿಲ್ಲೆಯ ಪ್ರಮುಖರು, ನಮ್ಮ ಸಂಘಟನೆ, ನಮ್ಮ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಕೂಡ ಕೈ ಜೋಡಿಸಿ ಇದಕ್ಕೆ ಏನೇನು ಈ ಕಾರ್ಯ ಯಶಸ್ವಿ ಆಗ್ಲಿಕ್ಕೆ ಏನಾಗಬೇಕು ಆ ದಿಕ್ಕಲ್ಲೂ ಕೂಡ ಗಮನ ಕೊಡ್ತಾರೆ.